ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾದ ನಾವೆಲ್ಲರೂ ಸಂಘಟಿತರಾದರೆ ಮಾತ್ರ ನಮಗೆ ಸೂಕ್ತ ಗೌರವ ದೊರೆಯುತ್ತದೆ. ಸಚಿವ ಸಂತೋಷ್ ಲಾಡ್ ಮರಾಠ ಸಮುದಾಯದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರಲು ಸಾಧ್ಯವಿದೆ. ದೇಶದಲ್ಲಿನ ಅತ್ಯಂತ ಕಟ್ಟಕಡೆಯ ಸ್ಥಾನದಲ್ಲಿ ಮರಾಠ ಸಮುದಾಯವಿದ್ದು ಇದನ್ನು ಮೇಲೆತ್ತಲು ಸಂಘಟನೆ ಅವಶ್ಯಕತೆ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾದ ನಾವೆಲ್ಲರೂ ಸಂಘಟಿತರಾದರೆ ಮಾತ್ರ ನಮಗೆ ಸೂಕ್ತ ಗೌರವ ದೊರೆಯುತ್ತದೆ. ಆದ್ದರಿಂದ ಮರಾಠ ಬಾಂಧವರು ಪಕ್ಷಾತೀತವಾಗಿ ಒಂದಾಗಬೇಕು ಎಂದು ಕಾರ್ಮಿಕ ಸಚಿವ ಹಾಗೂ ಮರಾಠ ಸಚಿವರಾದ ಮುಖಂಡ ಸಂತೋಷ್ ಲಾಡ್ ಹೇಳಿದರು. ಅವರು ಭಾನುವಾರ ದಿನಾಂಕ 28ರಂದು ಸಂಜೆ ತಾಲೂಕಿನ ಕೆಂಪವಾಡದ ಅಥಣಿ ಶುಗರ್ಸ್ ಕಾರ್ಖಾನೆ ಆವರಣದಲ್ಲಿ ನಡೆದ ಕಾಗವಾಡ ಹಾಗೂ ಅಥಣಿ ತಾಲೂಕಾ ಮರಾಠ ಸಮಾಜದ ಚಿಂತನ ಮಂಥನ ಸಭೆಯಲ್ಲಿ ಮಾತನಾಡ್ತಾ ಮರಾಠ ಸಮಾಜದ ಸಂವಿಧಾನ ಮೂಲಕ ಸಮಾನತೆ ಮತ್ತು ಸಮಾಜ ನಿರ್ಮಾಣ ಮಾಡಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಾವು ಅರ್ಥೈಸಿಕೊಳ್ಳಬೇಕು. ಮರಾಠ ಸಮಾಜದವರು ಎಲ್ಲ ಸಮಾಜದವರೊಂದಿಗೆ ಬೆರೆತು ನಡೆಯಬೇಕು ಎಂದು ಸಲಹೆ ನೀಡಿದರು. ಮುಂದುವರೆದು ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಯಾಗಿರಲಿಲ್ಲ. ಇತಿಹಾಸವನ್ನು ತಿರುಚಿ ಮರಾಠ ಸಮಾಜದ ಯುವಕರ ದಾರಿ ತಪ್ಪಿಸುತ್ತಿರುವವರು ಮಾತನ್ನ ನಂಬಬೇಡಿ. ಇಲ್ಲಿಯವರೆಗೂ ಬಂದಿರುವ ಯಾವುದೇ ಸರ್ಕಾರ ಮರಾಠ ಸಮಾಜಕ್ಕೆ ವಿಶೇಷವಾದನ್ನ ಏನೂ ಮಾಡಿಲ್ಲ. ಇತರ ಸಮಾಜಕ್ಕಿಂತ ಮರಾಠ ಸಮಾಜ ಹಿಂದುಳಿದಿದೆ. ಆದ್ದರಿಂದ ಸಮಾಜ ಸಂಘಟನೆಗಾಗಿ ಹಣ ನೀಡಲು ಸಾಧ್ಯವಿಲ್ಲದವರು ತಮ್ಮ ಸಮಯವನ್ನ ನೀಡಿ ಎಂದು ತಿಳಿಸಿದರು. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮಾತನಾಡಿ, ಮರಾಠ ಸಮುದಾಯದ ಒಗ್ಗಟ್ಟಿನಿಂದ ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ. ನಾವು ಸ್ವಾಭಿಮಾನದಿಂದಲೇ ಬದುಕಬೇಕಿದೆ. ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ನಾವೆಲ್ಲರೂ ಒಗ್ಗಟ್ಟಾಗಬೇಕಿದೆ ಎಂದು ತಿಳಿಸಿದರು. ಪ್ರಕಾಶ್ ಮೂರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖಂಡರಾದ ಅಪ್ಪ ಸಾಹೇಬ್ ಅವತಾಡೆ, ದಿಗ್ವಿಜಯ सिंग, पवार देसाई तಮ್ಮ अनिसिके हंचिಕೊಂಡರು. त्यांनी आयुष्यात कधी सुद्धा आपली जी प्रजा असते त्या प्रजेमध्ये कधी सुद्धा त्यांनी भेदभाव केला नाही. जातीचा भेदभाव नाही, धर्माचा नाही, कुठलाही नाही. प्रजा म्हणजे प्रजेला पुत्रवत प्रेम देणारा राजा कोणतर होऊन गेला असेल तर ते फक्त शिवाजी महाराजच होऊन गेले. आणि या देशाला त्या जन्मभूमीबद्दल अभिमान, स्वराज्याबद्दल अभिमान आणि देशप्रेम जर ह्या देशामध्ये पहिल्यांदा कुणी शिकवलं असेल तर ते फक्त शिवाजी महाराजांनीच शिकवलेलं आहे. आणि त्याचं उदाहरण म्हणजे शिवाजी महाराज वारले 1680, संभाजी महाराज 8 वर्षांवर वारले. त्यावेळी कोण राजा नव्हता, कोण नव्हतं. 17-18 वर्षे तिथं कोण राजा नसताना सुद्धा त्या सैनिकाला पगाराची, पोटाची काही सोय नसताना एवढा मोठा मुघल बादशाह 6 लाखाची फौज घेऊन महाराष्ट्रात आला होता हे राज्य बुडवायला. परंतु इथल्या लोकांनी त्या शिवाजी महाराजांचे जे विचार होते ते विचार पाळला आणि त्यावेळेला मोठ्या सम्राटाला परत पाठवलं. इथं 27 वर्षानं त्याला इथंच त्या आमच्या ಭೂಮಿತಲ್ಲಿ गाडावं लागलं आणि तो मरून गेला. ಶೋಷಿತ ಒಳಗಾಗಿರ್ತಕ್ಕಂಥ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಧ್ವನಿಯಾಗಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪದರ ಜೊತೆಗೆ ಕೇವಲ SC/ST ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಲಿಲ್ಲ. ಇವತ್ತೇನು ನಮ್ಮ ಅಕ್ಕ ತಂಗಿಯಂದ್ರು, ನಿಮ್ಮ ತಾಯಿಯಂದ್ರು ಇಡೀ ಭಾರತ ದೇಶದಲ್ಲಿ ಅವರಿಗೆ ಪಿತ್ರಾರ್ಜಿತ ಆಸ್ತಿ, ಗಂಡನ ಆಸ್ತಿ ಹೋಗ್ತಾ ಇದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆ ತಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. If any of your daughter, if any of your wife, if your mother, if she is getting a say in the property, it is just because of Baba Saheb Ambedkar. ಸರಿಗೆ ಓದ್ಕೊಂಡ್ರಿ, ಇತಿಹಾಸನ ಸರಿಗೆ ಓದ್ಕೊಂಡ್ರಿ. ಯಾರೋ ಒಂದು ಹೇಳ್ತಾರೆ, ದೇವರು ಹತ್ರಕ್ಕಿರ್ಬೇಕು. ಕಲ್ಲಿನ ದೇವನು ದೇವನಲ್ಲ, ಮಣ್ಣಿನ ದೇವನು ದೇವನಲ್ಲ, ಪಂಚಶೀಲ ಲಿಂಗಕ್ಕೆ ಪೂಜೆ ಮಾಡುವವರಲ್ಲ, ಆತನು ದೇವರಲ್ಲ, ತನ್ನ ತಾನರಿತೋಡೆ ತಾನೇ ದೇವರು ಅಂತ ಹೇಳಿದ್ರು ಬಸವಣ್ಣವರು. ದೇವರನ್ನ ಹತ್ತಿರದಲ್ಲಿ ಇಟ್ಕೊಂಡ್ರಿ. 145 ಕೋಟಿಯ ದೇಶದ ಜನಸಂಖ್ಯೆಯಲ್ಲಿ ಒಂದೇ 1% ಜನರ ಹತ್ರ 50% ಅಷ್ಟು ಈ ದೇಶದ ಆಸ್ತಿ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾವ ದೇವ್ರಿಗೆ ಬರ್ತದೆ ಬಡವನ ಪರವಾಗಿ? ಸಿಕ್ಕಾಮ ಬಡವನ ಆದಾಯ ಈ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ನಾವು. ಈ ದೇಶದಲ್ಲಿ ಬಡವರ ಆದಾಯ ವರ್ಷಕ್ಕೆ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ನಂಬರ್ 1 ಸ್ಥಾನದಲ್ಲಿದ್ದೀವಿ ನಾವು. 2,02,000 ರೂಪಾಯಿ, 2,02,000 ರೂಪಾಯಿ ಹ್ಯಾಬಿಟ್ ಆಗಿದ್ರೆ ಉತ್ತರ ಕರ್ನಾಟಕದಲ್ಲ ಬರ್ತಾ ಇದ್ರೆ 1 ಲಕ್ಷಕ್ಕೂ ಕಮ್ಮಿ ಇದ್ದೀವಿ. ಬಿಹಾರ್ ಅಂತ ರಾಜ್ಯಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಬಿಹಾರ್ ಅಲ್ಲಿ ಕೇವಲ 60,000 ರೂಪಾಯಿ ಇದೆ.
ಅಂದ್ರೆ ಒಂದು ವರ್ಷಕ್ಕೆ ಒಂದು ಮನುಷ್ಯ ಬಡವ 60,000 ರೂಪಾಯಿ ಕೂಡ ದುಡಿಯಂಗಿಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಿರೋದು ನಿಮಗೆ. ದೇವರು ನಮ್ಮ ಆತ್ಮಕ್ಕೆ ಸಾಕ್ಷಿಯಾಗಿರ್ಬೇಕು. ನಮ್ಮ ಮಕ್ಕಳು, ನೀವು ದಯಮಾಡಿ ಮಕ್ಕಳನ್ನ, ಯುವಕರಿಗೆ ಕೆಲಸವನ್ನು ಕೊಡಿಸ್ಬೇಕು. ನಾವು ಬಂದಿರತಕ್ಕಂಥ ಉದ್ದೇಶ ಸಮಾಜ ಮಾಡೋದ್ರ ಜೊತೆಗೆ, ಸಮಾಜ ಕಟ್ಟೋದ್ರ ಜೊತೆಗೆ, ನಮ್ಮ ಸಮಾಜದಲ್ಲಿ ಯಾರು ಹೆಣ್ಮಕ್ಳು ವಿಧವೆಗಳಿದ್ದಾರೆ, ಯಾರಿಗೆ ನಿರ್ಗತಿಕರಿದ್ದಾರೆ, ಯಾರ ಮಕ್ಕಳು ಚೆನ್ನಾಗಿ ಓದ್ತಾರೆ ಅವರಿಗೆ ತೊಂದರೆ ಆಗಿದೆ, ಯಾರ ಮಕ್ಕಳು ಓದಕ್ ಆಗ್ತಾ ಇಲ್ಲ ಅಂತ ಮಕ್ಕಳಿಗೆ ನಾವೊಂದು ಸ್ಕಿಲ್ಲಿಂಗ್ ಯೂನಿವರ್ಸಿಟಿ ಮಾಡಬೇಕು. ಸ್ಕಿಲ್ ಪ್ರಕಾರ ಅವರಿಗೆ ಕೆಲಸವನ್ನು ಕೊಡಿಸಬೇಕು. ಸ್ಕಿಲ್ಲಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಮಾಡಬೇಕೆಂಬ ಉದ್ದೇಶದಿಂದ ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಹುಲ್ ಭೋಸ್ಲೆ, ಅಣ್ಣಾ ಸಾಹೇಬ್ ಪವಾರ್, ವಿಕ್ರಾಂತ್ ಭೋಸ್ಲೆ, ಎಂಆರ್ ಪಾಟೀಲ್, ನಾನಾ ಸಾಹೇಬ್ ಅವತಾಡೆ, ಬಾಹು ಸಾಬ್ ಜಾಧವ್, ಸಿದ್ದು ಪಾಟೀಲ್, ಸಂದೀಪ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.